ಹುಲಿ ಹುಲಿ ಹೆಪ್ಪುಲಿ ಹುಲಿ ಹುಲಿ ಹೆಪ್ಪುಲಿ ಹುಲಿ ಹುಲಿ ಹೆಪ್ಪುಲಿ ಹುಲಿ ಹುಲಿ ಹೆಪ್ಪುಲಿ la 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 hey 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 la 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 ಬೆಂಕಿನ ಮುಟ್ಟಿದ್ರೆ ಕೈ ಸುಡ್ತ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಈ ಬೆಂಕಿ ಎದುರು ಹಾಕೊಂಡ್ರೆ ಬದುಕೈ ಸುಟ್ಟು ಹೋಗುತ್ತಂತ ಇವತ್ತು ನಿಮಗೆ ಗೊತ್ತಾಗುತ್ತೆ. ಈ ಸಮಾಜದಲ್ಲಿ ಶ್ರೀಮಂತವಾಗಿ ಮೆರಿಬೇಕಾದ್ರೆ ಮೂರೇ ಮೂರು ದಾರಿ. ಈ ಸಮಾಜದ ಜನರಿಗೆ ಕಣ್ಣ ಮಣ್ಣಿಗೆ ಹರಿಚಿ ನೋಟಾ ಕೋಟಿನ ಬಿಸ್ನೆಸ್ ಮಾಡಬೇಕು. ಈ ಹಳ್ಳಿಯ ಬಡ ಜನರಿಗೆ ಮೋಸದ ಬಲೆಯನ್ನು ಬೀಸಿ ನನ್ನಂತೆ ಮಾಡಿಕೊಳ್ಳಬೇಕು. ಅಟ್ಟಹಾಸದಲ್ಲಿ ನೆರೆಯುತ್ತಿರುವ ಆ ಶ್ರೀಮಂತರ ಮನೆಗೆ ಕಣ್ಣು ಹಾಕಲೇಬೇಕು. ಅಂದಾಗಲೇ ನಾ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ. ಲೇ ರಂಗೇಗೌಡ, ನಾನು 25 ಹಳ್ಳಿಗೆ ವರ್ಷದೊಂದು ಮೆರಿತಿರುವಲ್ಲ. ಆ ಆಸ್ತಿಗೆ ನಾನೇ ವರ್ಷದಾರನಾಗಿ ನಾನೇ ಶಕುನಿ ಆಗ್ಬೇಕು. ಏ ರಂಗೇಗೌಡ, ನಿನ್ನ ಸರ್ವ ಆಸ್ತಿಗೆಲ್ಲ ನಾನೇ ವಾರಸನಾಗಿ ಮೆರಿಲೇಬೇಕು. ದ್ರಾಕ್ಷಿ ಹಣ್ಣಿನಂತಿರುವ ನಿನ್ನ ಮುತ್ತಿನ ತಂಗಿಯನ್ನು ಹಣ್ಣಿನ ರಸದಂತೆ ಸೇವಿಸಿದ ಮೇಲೆ ಮಾಡಿಕೊಳ್ಳುವುದೇ, ನನ್ನವರಾಗಿ ಮಾಡಿಕೊಳ್ಳುವುದೇ ಈ ಯುಗ ಪುರುಷನ ಮುಖ್ಯ ಗುರಿ. ನಾ ಬಯಸಿದ ಹಕ್ಕಿ ಯುದ್ಧದಲ್ಲೇ ಬರ್ತಾ ಇದೆ. ಬರಲಿ ಬರಲಿ. ನಿಲ್ಲು ರಂಜನಾ, ನಿಲ್ಲು. ಯಾರವರು?
ನಾನೇ ಕಟ್ಟಿಗಿರಿಗಿಂತ ಮುಂಚೆನೆ ದಗದಗ ಇರುವ ಬೆಂಕಿ. ನೋಡು ಬೆಂಕಿ, ನೀನು ಬೆಂಕಿ ಆದ್ರೇನು ಕೆಂಡವಾದ್ರೇನು ನನಗೇನು ಬೇಕಾಗಿಲ್ವಲ್ಲ. ಆ ಕಲ್ಲು ದೇವರಿಗೆ ಏನು ಹೊಕ್ಕಿರಂದ್ರ ಜೀವಂತಿರುವ ಈ ದೇವರಿಗೆ ಬೇಕು. ನಿನಗೇನು ಓಡಬೇಕು ಅದನ್ನು ಕೊಡ್ತಾನೆ. ನೀನ ಬೇಡುವವರನು ಈ ದೇವರು ಕೊಡ್ತಾನೆ. ರಾಕ್ಷಸ, ನರಕುಲದ ಮಾನವರು ದೇವ ಮಾನವರಾಗಲು ಸಾಧ್ಯವೇನೋ ನೀಚ. ನೋಡು ಮಿಸ್ಟರ್ ಬೆಂಕಿ, ನಾನು ಒಂದೇ ಒಂದು ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ನನಗೆ ದಾರಿ ಬಿಟ್ರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಪ್ರಾಣ ದಾರಿ ಬಂದಿಲ್ಲ ನಿನ್ನ ಕಾಮದಾಟ ಆಡಿ ರಸ ತುಂಬಿದ ತುಟಿಗಳಿಂದ ತುಂಟಾಟದ ಆಟ ಆಡಲು ಬಂದಿರುವ ಬಾರನ್ನು ನೀ ಬಾ. ನೋಡು ಮಿಸ್ಟರ್ ಬೆಂಕಿ, ನೀನು ತಿಳಿದುಕೊಂಡಂತ ಹೆಣ್ಣು ನಾನಲ್ಲ. ನಾನೀಗ ಆ ತಾಯಿ ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸ್ಕೊಂಡು ಬರ್ಲಿಕ್ಕೆ ಅಂತ ಹೊರಟಿದ್ದೀನಿ. ಸುಮ್ಮನೆ ನನಗೆ ದಾರಿ ಬಿಡು. ನೀ ಹೆತ್ತವಳಾದ್ರೂ ಏನು ಅಂದ್ರಿ ದ್ರಾಕ್ಷಿನಂತೆ ರಸ ತಿನ್ನುವ ನಿನ್ನ ಸೌಂದರ್ಯವನ್ನು ಹೀರದ ಬಿಡಲಾರೆ ಅರ್ಪಿಸಲೇಬೇಕು. ಸುಮ್ಮನೆ ಸೆರೆಹಾಸುವ, ಇಲ್ಲದಿದ್ದರೆ ಏಯ್ ದುರಾತ್ಮ, ಈ ನಿನ್ನ ಗುಂಡಿಗೆಗೆ ಹೆದರುವ ಹೆಣ್ಣು ನಾನಲ್ಲ. ಈ ಸೌಂದರ್ಯ ಯಾವತ್ತಿದ್ರು ತಾಳಿ ಕಟ್ಟುವ ಗಂಡನಿಗೆ ಮಾತ್ರ ಮೀಸಲೆ ಹೊರತು ನಿಮ್ಮಂತವರಿಗೆಲ್ಲ. ನೋಡು, ನೀನೀಗೆ ಕಂಡವರ ಮೇಲೆ ಕಾಮದಾಟಕ್ಕೆ ಕೈ ಮಾಡಿ ತರುತ್ತಿರುವೆಲ್ಲ, ನಿನ್ನ ಕಾಮದಾಸಕ್ಕೆ ಬೀಳುವ ಹೆಣ್ಣು ನಾನಲ್ಲ. ಸುಮ್ಮನೆ ನನ್ನನ್ನ ಬಿಟ್ಬಿಡು. ಬಿಟ್ಟು ಬಿಡ್ಬೇಕಾ? ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಈ ಸರೋವರದಲ್ಲಿ ಸಿಕ್ಕಾಗ ಬಿಟ್ಟು ಬಿಡುವುದೇ ಮಿಸ್? ಹೇಗೆ ಮನಸ್ಸು ಬರುತ್ತೆ ನಿಮ್ಮಂತ ಶರದ ಹಾಸಲು? ಬಿಟ್ಟು ಬಿಡುವುದು ಸಾಧ್ಯ ಇಲ್ಲ ಅಂದ್ರೆ ಲೇ ಸೊಕ್ಕಿನ ಹೆಣ್ಣೆ, ದೂರ ಸದ್ದು ನಿಂತು ಮಾತನಾಡೋ ದುರಾತ್ಮ. ಒಂಟಿ ಹೆಣ್ಣು ಸಿಕ್ಕಿದ್ದಳಂತ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿರುವೆಯಲ್ಲ, ನೀನು ತಿಳಿದುಕೊಂಡ ಹೆಣ್ಣು ನಾನಲ್ಲ. ಕಂಡ ಒಂದು ಹೆಣ್ಣಿನ ಮೇಲೆ ಕಣ್ಣು ಹಾಕಲು ಹೊರಟಿರುವೆಯಲ್ಲ, ನೀನೊಬ್ಬ ಮನುಷ್ಯನೇನೋ? ಬೆಂಕಿ ಹತ್ರ ಜಾಸ್ತಿ ಆಟ ಆಡಬೇಡ ಹುಡುಗಿ, ಸುಟ್ಟು ಕರಕಲಾಗ್ತೀಯ. ನಿನ್ನ ಅಂದದ ಅಹಂಕಾರ ನನ್ನ ಮುಂದೆ ನಡೆಯಲ್ಲ. ಪ್ರೀತಿಯಿಂದ ಬಂದ್ರೆ ಹೂವಿನ ಹಾಸಿಗೆ ಹಾಸ್ತೀನಿ, ಸೊಕ್ಕಿನಿಂದ ಬಂದ್ರೆ ಸ್ಮಶಾನದ ದಾರಿ ತೋರಿಸ್ತೀನಿ. ಹುಷಾರ್. ಲೇರಂದ್ರಿ, ನನ್ನ ಕೋಪವನ್ನು ನೆತ್ತಿಗೆಳಿಸಬೇಡ. ಸುಮ್ಮನೆ ಸರಿಗೆ ಹಾಸಿದ್ರೆ ಸರಿ, ಇಲ್ಲದಿದ್ದರೆ ನಿನ್ನ ಹೊತ್ಕೊಂಡು ಹೋಗ. ಏ ಕಟುಕ, ಇವತ್ತು ನೀ ನನ್ನನ್ನ ಬಿಡೋದಿಲ್ಲ ಅಂತ ತಿಳಿದುಕೊಂಡಿದ್ಯೇನು? ನಿನ್ನಿಂದ ನನ್ನನ್ನ ಯಾರು ಕಾಪಾಡಲಿಕ್ಕೆ ಬರುದಿಲ್ಲ ಅಂತ ತಿಳಿದಿದ್ಯಾ? ನಿನ್ನಿಂದ ಕಾಮಕರಿಂದ ಕಾಪಾಡಲಿಕ್ಕೆ ಸಾಕ್ಷಾತ್ ಪರಮಾತ್ಮನೇ ಬಂದೇ ಬರ್ತಾನೋ, ಬಂದೇ ಬರ್ತಾನೆ. ಕಾಪಾಡಲು ಬರ್ತಾರ? ಸಮಾಜ 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 ಈ ಕಲಿಯುಗದಲ್ಲಿ ಎಂಥ ಸಮಾಜರು ತುಂಬಿದರೆ ಗೊತ್ತು ರಂಜನಾ. ಮನೆಯ ಮಂಟಪದಲ್ಲಿ ಗಂಡನಿಂದ ತಾಳಿ ಕಟ್ಟಿಸಿಕೊಂಡು ಮಿಂಡನ ಜೊತೆ ಸರಿಗೆ ಹಾಸುವ ಹೆಣ್ಣು ಬರಿಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಕೈ ಮಾರಿ ಕರೆದುಕೊಂಡು ಹೋಗಿ
ಫೋಟೋ ತೆಗೆಸ್ಕೊಳ್ಳೋ ಹೆಣ್ಣಿಗಷ್ಟಿಲ್ಲ ಈಗಿನ ಸಮಾಜದಲ್ಲಿ. ಆಸ್ಪತ್ರೆಯಲ್ಲಿ ನೈಟ್ ಇದೆ ಅಂತ ಹೇಳಿ ಹೋಗಿ ಮೀನಿರೋದು ಸರಕು ಹಾಸಿ ಬರೋ ಹೆಣ್ಣಿಗಷ್ಟಿಲ್ಲ ಈಗಿನ ಹಾಳು ಸಮಾಜದಲ್ಲಿ. ಗಂಡರಿಗೆ ಸುಳ್ಳು ಹೇಳಿ ಹೊಸದಾಗಿ ಹೋಗೋ ದಿವಸ ನಿನ್ನ ಲವರ್ ಜೊತೆ ಸರಕು ಹಾಸಿ ಬರುವ ಹೆಣ್ಣುಗಳಿಷ್ಟಲ್ಲ ಈಗಿನ ಸಮಾಜದಲ್ಲಿ. ಅಂದಾಗ ನಿನ್ನ ಸಮಾಜದ ಗರತರು ಎಲ್ಲಿಂದ ಓದಿತಾರೆ ರಂಜನಾ? ನೀಚ, ಈ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ. ಕೇಳೋ ಹಾಗಾದ್ರೆ, ಒಂದು ಹೆಣ್ಣು ಮದುವೆ ಆದ ಮೇಲೆ, ಮಗು ಜನಿಸಿದ ಮೇಲೆ ಗಂಡ ಏನಾದ್ರೂ ಸತ್ತು ಹೋದ್ರೆ ಅದೇ ಗಂಡನ ಹೆಸರಿನ ಮೇಲೆ ಇರ್ತಾಳೆ ಈ ಭಾರತದ ನಾರಿ. ನನ್ನ ತಾಯಿ ಸೈಕೆ ಬಂದಲ್ಲ, ನಿನ್ನನ್ನು ಬಿಡುವುದಕ್ಕೆ ಚಾನ್ಸೇ ಇಲ್ಲ. ಲೇ ಮನುಷ್ಯತ್ವ ಇಲ್ಲದ ಕಟಕ, ಕೈ ಬಿಡಲೇ ಬಂಟಿಯ ನಾನು. ನನ್ನನ್ನು ಮುಟ್ಟಲು ಬಂದ ಬೋಳಿ ಮಗ ನೀನ್ಯಾವಲೇ ಬೋಸಡಿ ಮಗನ? ಹಲೋ ಸರ್, ಒಂಟಿಯನ್ನು ಸಿಕ್ಕಿತು ಅಂತ ಬಲಾತ್ಕಾರದಿಂದ ಎಳೆದಾಡುವ ನಿಮ್ಮಂತ ಹಲಾಲ್ ಕೋರ್ ನನ್ನ ಮಕ್ಕಳನ್ನು ಮೆಟ್ಟಿ ಸೀಳಲು ಬಂದಿರುವ ಈ ಹತ್ತೂರ ಹಳಬ ನಾ ಬರುವವರೆಗೆ ಮಾತ್ರ ಬೇರೆದವರು ಹವ, ನಾ ಬಂದ ಮೇಲೆ ನಂದೇ ಹವ. ಲೇ ನಂದೇಶ, ಇಟ್ಟೊಂದು ಸೆಕೆಂಡ್ ಹಂದಿ ಕೊಲ್ಲವನೇ ನನ್ನನ್ನು ಮುಷ್ಟೋಟ ಧೈರ್ಯ ಮಂತಂಡ್ಲೆ ಮಗನೇ. ನನಗೆ ಅಡ್ಡಿ ಅದಲ್ಲ ಹಂದಿ ಕೊಲ್ಲದವನೇ. ನಿನ್ನಷ್ಟೇ ಅಲ್ಲ, ನಿಮ್ಮ ಅಪ್ಪನ ಮುಟ್ಟು ಧೈರ್ಯವಿದೆ ಏನಂದಲೇ ಹಂದಿ ಜಾತಿವೇನೆಂದು ನನಗೆ ಉತ್ತರಿಸುತ್ತಿರುವೆಯಾ ಲುಚ್ಚ? ಹುಲಿ ಒಂದು ಹೆಜ್ಜೆ ಹಿಂದಿರುವ ಕಿಮ್ಮತ್ತು ನಿಲಗೆಲ್ಲಲು ಬೋಳಿಯ ಮಗನೇ. ನನಗೆ ಬೋಳಿ ಅಂದ್ರೆ ಓಶಿ ಮಗನೇ. ಹುಲಿ ಒಂದು ಹೆಜ್ಜೆ ಹಿಂದಿಟ್ಟಂದ್ರ ಭಯ ಬಿದ್ದೈತಂತ ಅರ್ಥಲ್ಲ, ಬೇಟೆ ಆಡಕ್ ಶುರು ಮಾಡೈತೆ ಅಂತ ಅರ್ಥ. ಶ್ರೀಮಂತಿಗೆ ಬಂದಿದೆ ಅಂತ ಸೊಕ್ಕಿನಿಂದ ಮೆರೆಯುವನಿನ ಪೌರುಷ ನನ್ನ ಮಕ್ಕಳ ಮುಂದೆ ತೋರಿಸಬೇಡ. ನನ್ನಂತ ಕಂದಿನ ಮುಂದೆ ತೋರಿಸೋ ನಿನ್ನ ಪೌರುಷ. ನೀ ಕೈಗೆ ಸಿಕ್ಕಾಗ ನಿನ್ನ ಕೈಯನ್ನು ಸೂಲಿಗಡಿಸಿ ಕಾಪಿಸ್ಕೊಂಡು ಹೋಗಿದ್ರಲ್ಲ, ಆಗೇನು ಹೋಗಿತ್ತು ನಿನ್ನ ಪೌರುಷ? ಲೇ ಬೆಂಕ್ಯ, ನನ್ನ ತಂಗಿಯನ್ನು ಯಾರು ಶೀಲಗಡಿಸಿ ಕೊಂದರಿದ್ದು ಆ ಪಾತಕ ಗೊತ್ತಾದರೆ ಆ ನರ ಹಂತಕನನ್ನು ಇಂಚು ಇಂಚಾಗಿ ಕತ್ತರಿಸಿ ನಾಯಿನರುಗಳಿಗೆ ಬೆಸಾಕುತ್ತೇನೆ. ಅಚ್ಚರ ಹೊತ್ತು ಲೇ ಬಂಡಿ ಮಗನ, ಬ್ಯಾಡ ಬೌಡಿ ಇದನ್ನು ಸಾಗಿ ಹೋಗ್ಲಿ, ನನ್ನನ್ನು ಇನ್ನೊಮ್ಮೆ ಸರಿಯಾಗಿ ಸಿಗು. ಬಣ್ಣ ಹಚ್ಚ ನೋಡ್ತಾನೆ ಶ್ರೀಮಂತ ಕಾವ್ಯ ನೀನು. ನೋಡು, ಇಡೀ ಊರೇ ನನಗೆ ಬೆಂಕಿ ಅಂತ ಹೆಸರಿಟ್ಟಿದೆ. ಎಲ್ಲರನ್ನು ಸುಡೋ ಈ ಬೆಂಕಿ ಮುಂದೆ ಬಂದಾಗ ಮಾತ್ರ ದೀಪದ ಹಾಗೆ ತಣ್ಣಗಾಗುತ್ತೆ.
ಈ ಬೆಂಕಿನ ಅರ್ಷ ಶಕ್ತಿ ಇರೋದು ನಿನ್ನ ಕಣ್ಣ ಹನಿಗಾಗಿ ಮಾತ್ರ. ಈ ಹಠಮಾರಿ ಕೆಂಡ ನಿನ್ನ ಪ್ರೀತಿಗೆ ಶರಣಾಗಿದೆ. ಒಪ್ಪಿಕೊಳ್ಳಲೇ ಬಿಡಲಾರೆ. ಬರ್ತೀನಿ. ರಂಜನಿ ಬಾಳ ಮೂಗು ಮುರಿಯಾಕ ಹೋಗಬೇಡ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿನ್ನ ಮೂಗು ನತ್ತು ಕೆಳಗೆ ಹುಚ್ಚಿ ಬಿದ್ರೆ ನಾಳೆ ಹುಡುಕಿ ಕೊಡ್ಬೇಕಾಯ್ತು. ಕೆಳಕ್ ಬೇಕಾದ್ರ ಸೂರ್ಯ ಬೇಕ, ಅನ್ನ ಮಾಡ್ಬೇಕಾದ್ರ ಅಕ್ಕಿನ ಬೇಕ. ಈ ಅಂಡ್ರ ಧನನ ಮುಟ್ಟಬೇಕಾದ್ರ ಈ ನನ್ನ ಮಗ ನನ್ನ ದೇಶ ನಮ್ಮಪ್ಪಗ ಹುಟ್ಟಿರ್ಬೇಕ. ಹೋಗಲೇ ಹೋಗು, ನಿನ್ನ ಪೌರುಷ ನೋಡುತ್ತೇನೆ ಮಗನ. ಹಾ ರಂಜನಿ, ನೀನೇಕೆ ಒಬ್ಬಂಟಿಗಳಾಗಿ ಇಲ್ಲಿಗೇಕೆ ಬರಲು ಹೋದೆ? ದೇವಸ್ಥಾನಕ್ಕಂತ ಹೊರಟಿದೆ. ಅಷ್ಟರಲ್ಲಿ ಈ ಪಾಪಿ ಕೈಯಲ್ಲಿ ಸಿಕ್ಬಿದ್ದೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡ್ದ ನನ್ನ ಪಾರಿನ ದೇವರು ನೀವು. ಚೇ ಏನ್ ಮಾತಾಡ್ತಾ ಇದೀಯ ರಂಜನಿ? ನಾನು ನಿನಗೆ ಸಹಾಯ ಮಾಡಿದ್ದೇನೆಂದು ಈ ರೀತಿ ಮಾತನಾಡ್ತಿರುವೆ ಅಲ್ಲ? ನೋಡು ರಂಜನಿ, ಒಬ್ಬಂಟಿಗಳಾಗಿ ಹೊರಗಡೆ ತಿರುಗಾಡಲು ಹೋಗಬೇಡ. ಹಾ ನಂದೀಶ, ಬರುವ ನಮ್ಮ ಕಾಲೇಜ್ನಲ್ಲಿ ಪ್ರೋಗ್ರಾಮ್ ಇದೆ. ವಿಶೇಷತೆ ಏನಾದರೂ ಇದೆಯಾ? ಹಾಗೇನಿಲ್ಲ ರಂಜನಿ, ನಾನಿನ್ನು ಬರ್ತೇನೆ. ನಿಲ್ಲು ನಂದೀಶ, ನಿಮ್ಮನ್ನ ಒಂದ್ ಮಾತು ಕೇಳ. ಕೇಳು ರಂಜನಿ, ಅದ್ಯಾವ ಮಾತು ನಿನ್ನ ಅಂತ ಧೈರ್ಯವಾಗಿ ಕೇಳು. ನಂದೀಶ, ನಿಮ್ಮ ಮದ್ವೆ ಆಗಿದ್ಯಾ? ಇಲ್ಲ ರಂಜನಿ, ಏಕೆ? ನನ್ನ ಮದುವೆ ವಿಷಯ ಬಗ್ಗೆ ಕೇಳುತ್ತಿರುವೆ ಅಲ್ಲ, ಏಕೆ ರಂಜನಿ? ನೋಡು ನಂದೀಶ, ಇಂದು ನನ್ನ ಕಷ್ಟವನ್ನ ಅರ್ಥ ಮಾಡಿಕೊಂಡು ಇಂದು ನನ್ನ ಮಾನ ಪ್ರಾಣವನ್ನ ಕಾಪಾಡ್ದ ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆ ಬಾಳಿ ಬದುಕಬೇಕೆನ್ನುವುದೇ ನನ್ನ ಆಸೆ. ರಂಜನಿ, ಏನು ಮಾತನಾಡುತ್ತಿರುವೆಯಾ? ನಮ್ಮಂತಸ್ತೇನು ನಿಮ್ಮಂತಸ್ತೇನು? ನಾವು ಊರಿಗೆ ಕಡು ಬಡವರು, ನೀವು ಊರಿಗೆ ದೊಡ್ಡ ಶ್ರೀಮಂತರು. ಅಂತ ಶ್ರೀಮಂತರ ಮನೆ ಮಗಳ ಯೋಕ್ಷಿತ ನನ್ನಂತ ಕಡು ಬಡವನ ಜೊತೆ ಬಾಳಬೇಕೆಂಬ ಆಸೆ. ನೋಡು ರಂಜನಿ, ಈ ಬಡವನನ್ನು ಮರೆತು ಶ್ರೀಮಂತರ ಮನೆಗೆ ಸೊಸೆಯಾಗಿ ಬರುವುದೇ ನನ್ನ ಬಯಕೆ. ನೋಡು ರಂಜನಿ, ಆಕಾಶದಲ್ಲಿರುವ ನಕ್ಷತ್ರ ನೋಡಲು ಮಾತ್ರ ಚಂದ, ಅದನ್ನು ಕೈಯಲ್ಲಿ ಹಿಡಿದು ನೋಡ್ತಾನೆ ಅಂದ್ರೆ ಆಗುತ್ತಾ? ಹಾಗೆ ಈ ಬಡವನನ್ನು ಮರೆತು ಶ್ರೀಮಂತರ ಮನೆಗೆ ಸೊಸೆಯಾಗಿ ಬರೋದೇ ನನ್ನ ಬಯಕೆ. ಇಲ್ಲ ನಂದೀಶ, ಇಲ್ಲ. ನಿಮ್ಮನ್ನ ನಾನು ಮನಸಾರೆ ಇಷ್ಟಪಟ್ಟಿದ್ದೀನಿ. ನಿಮ್ಮನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ನಂದೀಶ. ನನಗೆ ಈ ಆಸ್ತಿ ಐಶ್ವರ್ಯ ಅಂತಸ್ತು ಇದು ಯಾವುದು ಬೇಡ. ನನಗೆ ನಿಮ್ಮ ಪ್ರೀತಿ ಹೊಂದಿದ್ರೆ ಅಷ್ಟೇ ಸಾಕು. ಇವತ್ತು ನೀವೇನಾದ್ರೂ ನನ್ನನ್ನು ತಿರಸ್ಕರಿಸಿದ್ದೆ ಆದ್ರೆ ನಾನು ಕೆರೆನೋ ಬಾವಿನ ನೋಡ್ಕೊಂಡು ಸತ್ತು ಹೋಗ್ತೀನಿ. ರಂಜನಿ, ದಿಢೀರ್ ಅಂತೆ ಮನಸ್ಸನ್ನು ಚೊಂಚಲ ಮಾಡಿಕೊಂಡು ನೀರಿಲ್ಲದ ಬಾವಿಯಲ್ಲಿ ಮೀನನ್ನು ಬಿಟ್ಟಂತಾಗುತ್ತದೆ ನಿನ್ನ ಜೀವನ. ನೋಡು ರಂಜನಿ, ಈ ಬಡವನನ್ನು ಮರೆತು ಬೇರೆ ಏನಾದರೂ ಸುಖವಾಗಿ ಬಾಳಬಹುದು ರಂಜನಿ. ಇಲ್ಲ ನಂದೀಶ, ಇಲ್ಲ. ನಾನು ಈಗಾಗಲೇ ಎಲ್ಲ ನಿರ್ಧಾರವನ್ನ ಮಾಡಿದ್ದೇನೆ. ಏನಾದರೂ ನೀವು ನನ್ನ ಕೈ ಹಿಡ್ದೆ ಹೋದ್ರೆ ನಾನು ಈ ಭೂಮಿ ಮೇಲೆ ಬದುಕಿದ್ದಾದ್ರೂ ಇನ್ನೇನು ಪ್ರಯೋಜನ ಹೇಳು? ನಿಲ್ಲು ರಂಜನಿ, ನಿಲ್ಲು. ಒಂದು ಹೆಣ್ಣಿನ ಮನಸ್ಸು ನೋಯಿಸುವಂತ ಹೇಸಿ ಕಟಕ ನಾನಲ್ಲ. ಆಯ್ತು ರಂಜನಿ, ನನಗೆ ಒಪ್ಪಿಗೆ ಇದೆ. ಆದರೆ ಎಂಬ ಮಾತೇಕೆ ನಂದೀಶ? ರಂಜನಿ, ಸದ್ಯಕ್ಕೆ ಮದುವೆ ಅವಸರ ಪಡುವುದು ಬೇಡ. ನಮ್ಮಿಬ್ಬರ ಓದೋ ಮುಗಿಯಲಿ, ನಂತರ ಮದುವೆ ಆಗೋಣ. ಏನಂತೀಯ ರಂಜನಿ? ಆಯ್ತು, ನಿಮ್ಮ ಇಷ್ಟದಂತೆ ಆಗ್ಲಿ. ಹಾಗಾದರೆ ಈ ಮಧುರವಾದ ಮನಸ್ಸಿಗೆ ತಂಗಾಳಿಯಂತೆ ಸೂಸಿ ಬರಲಿ ನಿನ್ನ ಮಧುರಗಾನ. ಐ ಲವ್ ಯು ರಂಜನಿ. ನನಗೆ I love you, ನನಗೆ ಜೀವ ಇರೋ ತನ
ಹೃದಯದ ಗುಡಿಯಲ್ಲಿ ದೇವತೆ ಹೆಂಗ ಪೂಜೆ ಮಾಡುತ್ತೀನಿ ನಿನ್ನ ಕಂಗಾಡಿ ನೀನೆಂದಿಗೂ ನನ್ನ ರಾಣಿ ನಿನ್ನ ಕಣ್ಣಿನ ರೆಪ್ಪೆಯಾಗಿ ನಾನು ಕಾಯುವೆ ಬಿಸಿಲು ಮಳೆಯೂ ಬಂದರು ನಿನ್ನ ಸೇರುವೆ ನಿನ್ನ ಕಣ್ಣಿನ ಸಪ್ಪೆ ಹಾಗೆ ನಾನು ಕಾಯುವೆ ಬಿಸಿಲು ಮಳೆಯೂ ಏನೇ ಬಂದರು ನಿನ್ನ ಸೇರುವೆ ನನ್ನ ಪ್ರೀತಿಯ ಪರಂಜಿ ನನ್ನಾಕಿ ಗುಲಗಂಜಿ ನಾಂದ್ರ ಬಾಳ ಕಾಳಜಿ ಓ ನಾನಂದ್ರ ಬಾಳ ಕಾಳಜಿ ಹೋ ಜೀವ ಹೋದ್ರೂ ಚಿಂತಿಲ್ಲ ಯಾರಿಗೂ ಅಂದಲ್ಲ ಎಂದೆಂದಿಗೂ ನಾನೇ ನಿನ್ನಲ್ಲ ನಿನ್ನ ಹೊರತ ಬೇರೆ ಚಿಂತಿಲ್ಲ ಹೋ, ನನಗೆ ನೀನು ನಿನಗೆ ನಾನು ಕೂಡಿ ಬಾಳೋಣ ಗುಪ್ಪಿ ಗೂಡುಗಳಗೆ ನಾವು ಪ್ರೀತಿ ಮಾಡೋಣ ನನಗೆ ನೀನು ನಿನಗೆ ನಾನು ಕೂಡಿ ಬಾಳೋಣ ಗುಪ್ಪಿ ಗೂಡುಗಳಗೆ ನಾವು ಪ್ರೀತಿ ಮಾಡೋಣ ನೀನಿಲ್ದೆ ನಾನಿಲ್ಲ ನಾನಿಲ್ದೆ ನೀನಿಲ್ಲ ನಿನ್ನ ಹೊರತ ಬೇರೆ ಇಲ್ಲ ಓ ನಿನ್ನ ಹೊರತ ಬೇರೆ ಇಲ್ಲ ನನ್ನ ಪ್ರೀತಿ ಸುಳ್ಳಲ್ಲ ನೀನಿಲ್ದೆ ಏನಿಲ್ಲ ನನ್ನಾನೇ ನಿನ್ನ ಬಿಡುದಿಲ್ಲ ಇನ್ಮುಂದೆ ನೀನೇ ನನಗೆಲ್ಲ ನನಗೆ ನೀನು ನಿನಗೆ ನಾನು ಕೂಡಿ ಬಾಳೋಣ ಗುಪ್ಪಿ ಗೂಡಿನೊಳಗೆ ನಾವು ಪ್ರೀತಿ ಮಾಡೋಣ ನನಗೆ ನೀನು ನಿನಗೆ ನಾನು ಕೂಡಿ ಬಾಳೋಣ ಗುಪ್ಪಿ ಗೂಡಿನೊಳಗೆ ನಾವು ಪ್ರೀತಿ ಮಾಡೋಣ ಜೀವ ಇರು ತನಕ ನಿನ್ನ ಪ್ರೀತಿ ಮಾಡುತ್ತೀನಿ ಚಿನ್ನ ನನ್ನ ಹೃದಯದ ಗುಡಿಯಲ್ಲಿ ದೇವತೆ ಹೆಂಗ ಪೂಜೆ ಮಾಡುತ್ತೀನಿ ನಿನ್ನ ತಂಗಾಡಿಯೇ ನೀನೆಂದಿಗೂ ನನ್ನ ರಾಣಿಯೇ ನನ್ನ ಕಣ್ಣಿನ ರೆಪ್ಪೆಯಾಗಿ ನಾನು ಕಾಯುವೆ ಬಿಸಲು ಮಳೆಯೇ ಏನೇ ಬಂದರು ನಿನ್ನ ಸೇರುವೆ ಲಾ 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 ರೇ ಲಾ 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 ಲಾ. ಇದೇ ಸಂತೋಷದಲ್ಲಿ ಇನ್ನೊಂದು ಹಾಡು ಬರ್ದೇನೋ ಚಿನ್ನ ಸಿಂಗಾರ ಸಿರಿಯೇ ಹಗಲಿನಲ್ಲಿ ಬಂಗಾರಾಗಿ ಬಾಮಾಯಿ ಕಾಂತಾರಿಯಾದೆ ಕಣ್ಮುಚ್ಚಿ ಹಂಗರಿಸುವರ ಸುರಿಸರೆ ಮಂದಹಾಸ ಅಹಮಲ್ಮೆಯ
ನಾನಿನ್ ಬರ್ಲಾ? ಬಾಯ್. ಬಾಯ್ ರಜನಿ. ಸ್ವಾಮಿ, ಹೊಲದಿಂದ ಈಗ ಬಂದ್ರೇನು? ಹೌದು ಪಾರ್ವತಿ, ಈಗ ತಾಡಿ ಬಂದೆ. ಅಲ್ಲರಿ, ಹೊಲಕ್ಕೆ ಹೋಗಿ ಬೇಗ ಬರ್ತೀನಿ ಅಂತ ಹೇಳಿದವರು ಇಷ್ಟೊಂದು ಲೇಟ್ ಮಾಡಿ ಬಂದಿದ್ದೀರಲ್ಲರಿ. ಮುಂಚೆನೆ ಹೇಳಿದ್ರೆ ನಾನು ಹೊಲಕ್ಕೆ ಹೋಗ್ತೀನಿ, ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರೆ ಬುತ್ತಿನಾದ್ರೂ ಕಟ್ ಕಳಿಸ್ತಿದ್ದೆ, ಇಲ್ಲ ತೆಗೆದುಕೊಂಡು ಬಂದಿದ್ರೆ ನಾನಾದ್ರೂ ತರ್ತಿದ್ದೆ. ಇದೇನ್ರಿ ಉಪವಾಸ ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನಾಗ್ಬೇಕು ರೀ? ಪಾರ್ವತಿ, ನಾನು ಹೊಲಕ್ಕೆ ಹೋಗಿ ಬೇಗ ಬರಬೇಕೆಂದು ಹೊರಟಿದ್ದೆ. ಆದರೆ ನನ್ನ ಗೆಳೆಯನ ತಾಯಿಗೆ ಮೈಯಲ್ಲಿ ಹುಷಾರವಿರಲಿಲ್ಲ. ಅವಳನ್ನು ಹೋಗಿ ಆಸ್ಪತ್ರೆಗೆ ತೋರಿಸಿಕೊಂಡು ಬಂದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಪಾರ್ವತಿ. ಹೌದ್ರಾ? ಅಲ್ಲರಿ, ಈಗ ಅವ್ರು ಹುಷಾರಾಗಿದ್ದಾರಲ್ಲ, ಅಷ್ಟೇ ಸಾಕು ಬಿಡಿ. ಯಾಕ್ರಿ ನಿಮ್ಮ ಕಣ್ಣಲ್ಲಿ ಕಣ್ಣೀರು? ಎಂದು ನಿಮ್ಮ ಕಣ್ಣಲ್ಲಿ ನಾನು ಕಣ್ಣೀರು ನೋಡೇ ಇರಲಿಲ್ಲ. ಇವತ್ತು ಯಾಕ್ರಿ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ? ಪಾರ್ವತಿ, ಪಾರ್ವತಿ, ಈ ವರ್ಷ ಮಳೆ ಇಲ್ಲದೆ ಒಳಗೆ ತತ್ತರಿಸಿ ಬಿದ್ದ ಬೆಳೆಯನ್ನು ನನ್ನ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಪಾರ್ವತಿ, ಆಗ್ತಾ ಇಲ್ಲ. ಯಾಕೆಂದರೆ ಪ್ರತಿ ವರ್ಷ ಹತ್ತು ಹಸಿರಾಗಿ ಕಾಣುವ ಬೆಳೆ ಈ ವರ್ಷ ಬರೇ ಮಣ್ಣು ಕಾಣ್ತಾ ಇದೆ ಪಾರ್ವತಿ, ಮಣ್ಣು ಕಾಣ್ತಾ ಇದೆ. ಸ್ವಾಮಿ, ಈ ವರ್ಷ ಮಳೆ ಇಲ್ದಿದ್ರೇನ್ರಿ ಮುಂದಿನ ವರ್ಷನೂ ಹೀಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀರೇನ್ರಿ? ಇಲ್ಲ ರೀ, ಆ ಭಗವಂತ ನಮ್ಮಂತ ಬಡವರ ಮೇಲೆ ಕಣ್ ತೆರೆದೇ ತೆರಿತಾನೆ. ಈಗ ಮಳೆ ಇಲ್ಲದೆ ಒಣಗಿದ ನಮ್ಮ ಭೂಮಿ ಮುಂದೆ ಹಚ್ಚ ಹಸಿರಾಗಿ ಕಂಗೊಳಿಸುತ್ತೆ ಅನ್ನೋ ನಂಬಿಕೆ ನನಗಿದೆ ರೀ. ಧೈರ್ಯದಿಂದಿರ್ರಿ. ಧೈರ್ಯವನ್ನು ಕಳೆದುಕೊಂಡು ಯಾಕ್ರಿ ಈ ರೀತಿ ಕೊರಗ್ತಾ ಇದ್ದೀರಾ? ಪಾರ್ವತಿ, ನೀ ಹೇಳುವ ಮಾತು ಸತ್ಯವಿದೆ. ಆದರೆ ರೈತ ಕುಂಟೆ ಹೊತ್ತು ನೇಗಿಲ ಹೊಡೆದು ಮಣ್ಣನ್ನು ಹದ ಮಾಡಿ ಬೆಳೆಸಿದ ಬಿತ್ತಿದ ಬೆಳೆ ಒಣಗಿದ ಬೆಲೆ ಹೇಗೆ ಧೈರ್ಯವಾಗುವುದು ಪಾರ್ವತಿ, ಹೇಗೆ ಧೈರ್ಯವಾಗುವುದು? ಮುಂದೆ ನಮ್ಮ ಜೀವನವಾದರೂ ಹೇಗೆ ಸಾಗಿಸುವುದು ಪಾರ್ವತಿ, ಹೇಗೆ ಸಾಗಿಸುವುದು? ಯಾಕ್ರಿ ವಿಚಾರ ಮಾಡ್ತೀರಾ? ಭಗವಂತ ಹುಟ್ಟಿಸಿದ ಮೇಲೆ ಅಂದ್ಮೇಲೆ ಹುಲ್ಲನ್ನು ಮೇಸೆ ಬೇಯಿಸ್ತಾನೆ. ನೀವು ಇದೇ ರೀತಿ ಕೊರಗುತ್ತಾ ಚಿಂತೆ ವಿಚಾರ ಮಾಡುತ್ತಾ ಕುಳಿತುಕೊಂಡ್ರೆ ಹೇಗ್ರಿ? ಅಲ್ಲ ಪಾರ್ವತಿ, ಈ ವರ್ಷ ತಿನ್ನಲಿಕ್ಕೆ ಜೋಳವಿಲ್ಲ. ಅದು ಅಲ್ಲದೆ ಓದುವ ತಮ್ಮಲ್ಲಿಗೆ ಬೇರೆ ಹಣ ಕಳಿಸಬೇಕು. ಎಲ್ಲದಕ್ಕೂ ಏನು ಮಾಡಬೇಕೆಂದು ಚಿಂತೆ ಆಗ್ತಾ ಇದೆ ಪಾರ್ವತಿ, ಚಿಂತೆ ಆಗ್ತಾ ಇದೆ. ಚಿಂತೆ ಮಾಡಬೇಡ್ರಿ. ಮನುಷ್ಯನ ಜೀವನ ಅಂದ್ರೆ ಮಧ್ಯಾಹ್ನದಲ್ಲಿ ಬರುವ ಬಿಸಿಲಿನಿದ್ದ ಹಾಗೆ. ಒಮ್ಮೆ ಒಳ್ಳೇದಾಗುತ್ತೆ, ಒಮ್ಮೆ ಕೆಟ್ಟದ್ದು ಆಗುತ್ತೆ. ಅದಕ್ಕಂತೆ ವಿಚಾರ ಮಾಡ್ತಾ ಕುಳಿತರೆ ಹೇಗೆ? ಬನ್ನಿ, ಹಸಿವಾಗಿರ್ಬೇಕು, ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿ ಇವ್ರಂತೆ. ನಮಸ್ಕಾರ ಶಿವಪ್ಪನವ್ರಿ. ನಮಸ್ಕಾರ ಪೋಸ್ಟ್ಮನ್ ಅವ್ರಿ. ನಿಮಗೊಂದು ಪತ್ರ ಬಂದಿದೆ, ತೆಗೆದುಕೊಳ್ಳಿ. ಯಾರ್ದು ಸಾಹೇಬ್ರಿ? ಪರವಾಗಿಲ್ಲ ಶಿವಪ್ಪನವ್ರಿ, ನಾನಿನ್ನು ಬರ್ತೀನಿ. ಈ ಕಾಗದನ ನನ್ನ ಮೈದನ ನಂದೀಶ ಬರ್ದಿದ್ದಾನ್ರಿ. ಏನಂತೂ ಬರ್ದಿದ್ದಾನೆ ಪಾರ್ವತಿ? ಗೋಕಾಕ್ GSS ಕಾಲೇಜ್ಗೆ ಪ್ರಥಮ ಸ್ಥಾನದಲ್ಲಿ ರ್ಯಾಂಕ್ ಬಂದಿದ್ದಾನಂತೀರಿ. ಆದ್ರೆ ಪಾರ್ವತಿ, ಆದರೆ ಎಂಬ ಮಾತಕ್ಕೆ ರೀ, ಅವನೇನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನಂತೆ. ಆದ್ರೆ
ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 10,000 ಹಣವನ್ನು ಕಳಿಸ್ಕೊಡಿ ಅಂತ ಬರೆದಿದ್ದಾನೆ. ಪಾರ್ವತಿ, ನಾವು ಇರುವ ಪರಿಸ್ಥಿತಿಯಲ್ಲಿ 10,000ವಲ್ಲ, 10 ಪೈಸೆ ಕೂಡ ಇಲ್ಲ. ಏನು ಮಾಡಬೇಕು ಪಾರ್ವತಿ, ಏನು ಮಾಡಬೇಕು? ಬೇಡರಿ, ಆ ರೀತಿ ಮಾತಾಡಬೇಡಿ. ನೀವು ಹೇಗಾದ್ರೂ ಮಾಡಿ 10,000 ಹಣವನ್ನು ಕಳಿಸಿಕೊಡಲೇಬೇಕು ರೀ. ಇಲ್ಲದೆ ಹೋದ್ರೆ ನನ್ನ ಮೈದುನ ನಂದೀಶನ ವಿದ್ಯಾಭ್ಯಾಸ ಅರ್ಧಕ್ಕೆ ಮುಗಿದು ಹೋಗುತ್ತೆ. ಇಲ್ಲ ಅಂತ ಹೇಳಬೇಡಿ. ಹೇಗಾದ್ರೂ ಮಾಡಿ ಯಾರ ಹತ್ರನಾದ್ರೂ ಸಾಲ ಸೂಲಾದ್ರೂ ಮಾಡಿ 10,000 ಹಣವನ್ನು ಕಳಿಸ್ಕೊಡಿ. ಪಾರ್ವತಿ, ನಾವು ಇರುವ ಪರಿಸ್ಥಿತಿಯಲ್ಲಿ ನಮಗೆ ಯಾರು ಹಣವನ್ನು ಕೊಡುತ್ತಾರೆ? ಏನಾದರೂ ಮಾಡಿ ಕೊಡಬೇಕೆಂದರೆ ಮನೆಯಲ್ಲಿ ಒಡವೆ ಕೆಲಸವೂ ಇಲ್ಲ. ಎಲ್ಲದಕ್ಕೂ ಏನು ಮಾಡಬೇಕೆಂದು ಚಿಂತೆ ಆಗ್ತಾ ಇದೆ ಪಾರ್ವತಿ, ಚಿಂತೆ ಆಗ್ತಾ ಇದೆ. ಎತ್ತುಗಳನ್ನು ಮಾರಿ ಹಣವನ್ನು ಕೊಡಬೇಕು ಅಷ್ಟೇ ಪಾರ್ವತಿ, ಇನ್ನೂ ಅಷ್ಟೇ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮ ಜೀವನಕ್ಕೆ ಆಧಾರವಾಗಿರುವ ಎತ್ತುಗಳನ್ನು ಮಾರಿದ್ರೆ ಮುಂದಿನ ನಮ್ಮ ಜೀವನದ ಗತಿ ಏನ್ರಿ? ಬೇಡ, ಎತ್ತುಗಳನ್ನು ಮಾರೋದು ಬೇಡ. ಯಾರಾದ್ರೂ ಹಣ ಕೊಡ್ತಾರೆ ಅಂತ ಕೇಳ್ಕೊಂಡು ಬನ್ರಿ. ಪಾರ್ವತಿ, ನೀ ಹೇಳುವ ಮಾತು ನಿಜವಿದೆ. ಆದರೆ ಯಾರು ಹತ್ತಿರ ಸಾಲ ಮಾಡಿದರು, ಹಣ ತಂದರು, ದಿನ ದಿನ ಬಡ್ಡಿ ಹೆಚ್ಚಾಗಿ ಹೋಗಿ ಅದಕ್ಕೇನು ಮಾಡುವುದು ಪಾರ್ವತಿ? ಅದಕ್ಕೆ ಎತ್ತುಗಳಲ್ಲಿ ಮಾರೋಣ. ಆಯ್ತು ಬಿಡ್ರಿ. ಹಾಗಾದ್ರೆ ಎತ್ತುಗಳನ್ನು ಮಾರಿ ನನ್ನ ಮೈದುನ ನೌಕರಿಗೆ ಸಿಕ್ಕ ನಂತರ ಅದೇ ಎತ್ತುಗಳನ್ನು ಮತ್ತೆ ಮರಳಿ ಪಡೆದುಕೊಳ್ಳೋಣ ರೀ. ಪಾರ್ವತಿ, ನಾನು ಹೋಗಿ ಎತ್ತುಗಳನ್ನು ಮಾರಿ ತಮ್ಮನಿಗೆ ಹಣವನ್ನು ಕೊಟ್ಟು ಬರ್ತೇನೆ. ನೀನು ಮಡಿಕಡೆ ಜೋಪಾನ. ಆಯ್ತು ರೀ.